ನಮಸ್ಕಾರ ನಮಸ್ಕಾರ ನಮಸ್ಕಾರ. ನಾನು ಗೊತ್ತಲ್ಲ ಚಟಾಪಟ ಚಂದ್ರು. ಇವತ್ತು ಬೆಸ್ಟ್ ಆಫ್ ಬೆಸ್ಟ್ ಕಿಚನ್ಗೆ ಒಬ್ಬರು ಮುಖ್ಯ ಅತಿಥಿ ಬರ್ತಾ ಇದ್ದಾರೆ. ಅದು ನಿಮಗೆಲ್ಲ ಹೆಂಗೆ ಅಂದರೆ ನಮ್ಮ ಸವಿರುಚಿಯ ಆತ್ಮೀಯ ಗೆಳತಿ ಪ್ರೀತಿ. ಇದು ಸವಿರುಚಿ ಥರನೇ ಬರ್ತಾ ಇದ್ದಾರೆ ನಮ್ಮ ಅಡುಗೆ ಮನೆಗೆ. ಅವರು ಇವತ್ತು ಗೌರಿ ಗಣೇಶ ಹಬ್ಬಕ್ಕೆ ಆತ್ಮೀಯತೆಯಿಂದ ಬರಬೇಕು, ಖುಷಿಯಾಗಿ ಒಂದು ಅಡುಗೆ ಮಾಡಬೇಕು ಅಂತ. ಆ ಅಡುಗೆ ನೋಡಿ ನೀವೆಲ್ಲ ಆ ನೈವೇದ್ಯಕ್ಕೆ ಇಡಿ. ಏನಂತೀರಾ? ಬನ್ನಿ ಮೇಡಮ್. ಸರ್ ಬಂದೆ ಸರ್. ಇದೇನು ನಮ್ಮ ಗೌರಿ ಗಣೇಶ ಇಬ್ರು ಬಂದ್ಬಿಟ್ಟಿದ್ದಾರೆ. ಹೌದು, ನಾನು 5 ತಿಂಗಳಾಯ್ತು ಮೇಡಮ್ ಅಂತ ಟೇಸ್ಟ್ ಮಾಡಿ. ಹ್ಞೂ ಸರ್, ಹಬ್ಬಕ್ಕೆ ಗೌರಿ ಒಬ್ಳೆ ಬಂದ್ರೆ ಏನ್ ಚೆನ್ನಾಗಿರುತ್ತೆ, ಅದಕ್ಕೆ ಅಲ್ಲಿದ್ದ ಬಾರ ಅಂತ ಹೇಳಿ ಗಣೇಶನ ರೂಪದಲ್ಲಿ ಕರ್ಕೊಂಡ್ ಬಂದೆ. ಒಳ್ಳೆ ಕೆಲಸ ಮಾಡಿದಿರಾ. ನಾನಂತೂ 5-6 ತಿಂಗಳಿಂದ ರಾಹುಲ್ ಅಂತ ಇದ್ವಿ. ಎಲ್ಲಾರು ರಾಹುಲ್ ಕೇಳ್ತಾ ಇದ್ರು. ಇವತ್ತು ನೋಡಿ ನಮ್ಮ ಸವಿ ನೆನಪಿಗಾಗಿ ರಾಹುಲ್ ಕರ್ಕೊಂಡ್ ಬಂದಿದ್ರ. ಅದು ನಾವು ಸವಿ ರುಚಿಯ ಗೊತ್ತಲ್ಲ, ನಾವಿಬ್ರು ಸವಿರುಚಿಯಲ್ಲಿ ಫುಲ್ ಧೂಳೆಪ್ಸಿದ್ವಿ. 8 ತಿಂಗಳಾಗಿತ್ತು ಸರ್ನ ನೋಡಿ ಹಬ್ಬದ ದಿವಸ ಸಿಕ್ಕಿದ್ದಾರೆ ಸರ್. ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯ ನಿಮಗೂ ಮೇಡಮ್. ನಿಮಗೆ ನಿಮ್ಮ ಕುಟುಂಬಕ್ಕೆ ಹಿಂಗೆ ಇರಬೇಕು, ನಗ್ನಗ್ತಾ ಇರಬೇಕು. ಗೌರಿ ಗಣೇಶ ಹಬ್ಬಕ್ಕೆ ನಮ್ಮ ಮನೆಯಲ್ಲಿ ಒಂದು ಅಡುಗೆ ಮಾಡ್ತಾ ಇದ್ದೀರಾ, ಜನಕ್ಕೆ ತೋರಿಸ್ತಾ ಇದ್ದೀರಾ. ಆ ಪ್ರೀತಿ ಅಭಿಮಾನಿ ದೇವರುಗಳು ಮೆಚ್ಚಿ 250 ಅಡುಗೆ ನೋಡಿದ್ರು ನಿಮ್ಮ ಕಾಂಬಿನೇಷನ್ ಸವಿರುಚಿಲಿ. ಇವತ್ತು ನಮ್ಮ ಮನೆಗೆ ಬಂದಾಗ ನಮ್ಗೆ ಇನ್ನೂ ಆನಂದ ಅಲ್ವಾ? ನೀವೇನ್ ಮಾಡ್ತೀರಾ ಅಂತ ಕೇಳಲ್ಲ, ನೀವೇನ್ ಕೇಳ್ತೀರಾ ಅಂತ ಕೇಳ್ತಾ ಇರಿ. ನಾನು ತೆಗೆದು ಕೊಡ್ತೀನಿ, ಅಡುಗೆ ಮಾಡ್ತಾ ಇರಿ, ಪ್ರೀತಿಯಿಂದ ಉಣ ಬಡಿಸ್ಬಿಡಿ. ಹೌದು, ಮುಂಚೆ ಎಲ್ಲ ಸವಿರುಚಿ ವೀಕ್ಷಕರಿಗೆ ಹೇಳ್ತಾ ಇದ್ವಿ. ಇವಾಗ ಚಂದ್ರು ಬೆಸ್ಟ್ ಆಫ್ ಬೆಸ್ಟ್ ಚಾನೆಲ್ನ ಎಲ್ಲ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ. ಈ ನಳ ಮಹಾರಾಜರು ಮುಂದೆ ನಾನು ಮಾಡೋದು ಏನೇನೂ ಇಲ್ಲ. ಸೊ ಆದ್ರೂ ಒಂದು ಟ್ರೈ ಮಾಡೋಣ, ಹಬ್ಬದ ದಿನ ಒಂದು ಒಳ್ಳೆ ಸ್ವೀಟ್ ಹೇಳ್ಕೊಡೋಣ ಅಂತ ಬಂದಿದ್ದೀನಿ ಸರ್. ಸಿಹಿಯಾಗಿ ನಮ್ಮ ಮನೆಗೆ ಬಂದಿದ್ದಾರೆ. ಸಿಹಿಯಾಗಿ ಅಡುಗೆ ಮಾಡಿ ನಮ್ಮ ಗೌರಿ ಗಣೇಶನ ಹಬ್ಬಕ್ಕೆ ಇವತ್ತು ಒಂದು ಒಳ್ಳೆ ಪ್ರಸಾದ ಮಾಡೋಣ ಅಂತ ಬಂದಿದ್ದಾರೆ. ನಿಮ್ಮೆಲ್ಲರ ಪ್ರೀತಿ ಬೆಳಿಲಿ, ಹಿಂಗೆ ನಮ್ಮ ಯೂಟ್ಯೂಬ್ ಚಾನಲ್ ಹೋಗ್ತಾ ಇರಲಿ. ಧನ್ಯವಾದಗಳು ಮೇಡಮ್. ಸರ್, ನಾನು ಇವಾಗ ಗಸಗಸೆ ಪಾಯಸ, ಶಾವಿಗೆ ಪಾಯಸ, ಹೆಸರುಬೇಳೆ ಪಾಯಸ ಎಲ್ಲ ತಿಂದಿರ್ತೀವಿ. ನಾನು ಗೋಧಿ ರವೆ ಪಾಯಸ ಮಾಡ್ಕೊಡ್ತೀನಿ. ಗೋಧಿ ರವೆ ಪಾಯಸ ನೈವೇದ್ಯಕ್ಕಾಗಿ ಮಾಡ್ತಾ ಇದ್ದಾರೆ. ಅದಾದ್ಮೇಲಿಂದ ಮಹಾಮಂಗಳಾರತಿ ಆಗುತ್ತೆ. ಆ ಅಪ್ಪನ ಆಶೀರ್ವಾದ ತಗೊಂಡೇ ಬಿಡೋಣ, ಇನ್ನೊಂದು ಸವಿರುಚಿ ಮಾಡೇ ಬಿಡೋಣ. ಗೋಧಿ ರವೆ ಪಾಯಸ ಮಾಡೋದಕ್ಕೆ ಏನೇನ್ ಬೇಕು ಸಾಮಗ್ರಿ ಅಂತ ಮೇಡಮ್ ಅವ್ರು ಹೇಳ್ತಾರೆ. ತಂದು ಇಟ್ಟಿದ್ಬಿಟ್ಟಿದ್ದೀನಿ ಆಲ್ರೆಡಿ. ಇವಾಗ ನೋಡಿ ಮೇಡಮ್, ನೀವೇನೇನು ಹೇಳಿದ್ರಿ ಅದನ್ನೆಲ್ಲ ಇದರಲ್ಲಿ ಪರಿಪೂರ್ಣತೆಯಿಂದ ಇಟ್ಟಿದ್ದೇನೆ. ಓಕೆ ನೋಡಿ ಸರ್, ಈಗ 1 ಕಪ್ಪು ಗೋಧಿ ರವೆ ಇದೆ. ಆಮೇಲೆ 1 ಕಪ್ ಹಾಲು, ದ್ರಾಕ್ಷಿ, ಗೋಡಂಬಿ, ಪಿಸ್ತಾ ಎಲ್ಲ ಇದೆ, ಬಾದಾಮಿ ಪಿಸ್ತಾ ಎಲ್ಲ ಚಿಕ್ಕದಾಗಿ ಪುಡಿ ಮಾಡಿದೀವಿ. ಏಲಕ್ಕಿ ಪುಡಿ ಮಾಡಿಸಿದೀವಿ. ಏಲಕ್ಕಿ ಪುಡಿ, ತುಪ್ಪ, ಮತ್ತೆ 1 ಕಪ್ಪು ಕಾಯಿ ತಗೊಂಡಿದೀವಿ. ಯಾಕಂದ್ರೆ ಕಾಯಿ ಹಾಲು ಹಾಕ್ಬೇಕು ಸರ್ ಒಂದು ಲೋಟ. ಸೊ ಎಲ್ಲ ಬಹಳ ಈಸಿ ಮಾಡೋದು. ಎಲ್ಲಕ್ಕಿಂತ ಮುಖ್ಯವಾಗಿ ಸಿಹಿ ಅಂದ್ಮೇಲೆ ಬೆಲ್ಲ ಬಿಡಕ್ಕಾಗತ್ತಾ? ಬೆಲ್ಲ ಕೂಡ ಇದೆ. ಈಗ 1 ಕಪ್ಪು ರವೆಗೆ ನಾವು 1.5 ಅಚ್ಚು ಬೆಲ್ಲನ ತುರ್ಕೊಂಡಿದೀವಿ. ಸಿಹಿ ಜಾಸ್ತಿ ಬೇಕಾದವರು ಅದನ್ನ ಫುಲ್ ಹಾಕ್ಬೋದು, ಸಿಹಿ ಕಮ್ಮಿ ಬೇಕಾದ್ರೆ ಸ್ವಲ್ಪ ಕಡಿಮೆ ಹಾಕ್ಬೋದು. ಓಕೆ ಮೇಡಮ್, ಈಗ ಸ್ಟಾರ್ಟ್ ಮಾಡೋಣ ಸರ್. ನಿಮಗೆ ಏನು ಸಾಮಗ್ರಿ ಬೇಕು ಅಂತ ಹೇಳ್ಬಿಟ್ರೆ, ಇವಾಗ ಫಸ್ಟ್ ಗೆ ನಾವು ಗೋಧಿ ರವೆನ ಕುಕ್ಕರ್ ಅಲ್ಲಿ 3 ವಿಷಲ್ ಕೂಗಿಸ್ಕೋತೀರಾ. ಈಗ ಇದನ್ನು ಪಕ್ಕದಲ್ಲಿ ಇಡುತ್ತೇನೆ. ಕುಕ್ಕರ್ ಬೇಕಲ್ಲ ರಾಹುಲ್ ಅಣ್ಣ? ಸ್ವಲ್ಪ ಎಲ್ಲಣ್ಣ ನಮ್ಮ ಮನೇಲಿ ಹುಡ್ಕೊಂಡು ಕುಕ್ಕರ್ ತೊಗೊಂಬಿಡಪ್ಪ. ಒಳ್ಳೆ ಹುಡುಗ. ಏನ್ ಫಾಸ್ಟ್ ಆಗ್ಬಿಡ ಮೇಡಮ್, ಮರ್ತೇ ಇಲ್ಲ. 5 ತಿಂಗಳಿಗೆಲ್ಲ ಎಲ್ಲಿ ಮರಿತಾನೆ ಸರ್. ಅಣ್ಣ ಅಲ್ಲಾಡ್ ಸರ್ ತಗೊಂಬರೋಣ. ಬಾಣ್ಲಿಗೆ 1 ಕಪ್ ಗೋಧಿ ರವೆನ ಹಾಕ್ತಾ ಇದೀನಿ. ಹುರ್ಕೋಬೇಕು. ಕುಕ್ಕರ್ ಅಲ್ಲಿ ವಿಶಲ್ ಹಾಕ್ಸಕ್ಕಿಂತ ಮುಂಚೆ ಚೆನ್ನಾಗಿ ಹುರ್ಕೋಬೇಕು ಸರ್. ನೋಡಪ್ಪ, ಮತ್ತೆ ಏನ್ ಸರ್ ಹಬ್ಬ ಎಲ್ಲ ಜೋರ? ಏನೋ ಎಲ್ಲ ಮೇಡಮ್ ನಡೀತಾ ಇದೆ. ಏನೋ ಚಂದ್ರು ಬೆಸ್ಟ್ ಆಫ್ ಬೆಸ್ಟ್ ಅಂತ ನೀವು ಆಶೀರ್ವಾದ ಮಾಡಿದ್ರೆ ಮಾಡಿ ಅಂತ ಪ್ರೋತ್ಸಾಹ ಕೊಟ್ಟವ್ರು ನೀವೇ. ಇವತ್ತೇನೋ ಒಂದು ತಕ್ಕ ಮಟ್ಟಿಗೆ ಒಂದು 45,000 ರೀಚ್ ಆಗ್ತಾ ಇದೆ. ಎಲ್ಲ ಒಂದು ಪ್ರೀತಿ ಆಗ್ತಾ ಇದೆ. ಎಲ್ಲ ಉತ್ತಮ ಬೆಳವಣಿಗೆ ಬೆಳೀತಾ ಇದೆ. ಆಮೇಲೆ ಕ್ವಾಟ್ಲೆ ಕಿಚನ್ ಅಲ್ಲಿ 2 ಸಲ ಪ್ರಶಸ್ತಿ ತಗೊಂಡೆ. ಈಗ ಹೋಗೋಣ ಗಣೇಶನ ಹಬ್ಬ ಮಾಡೋಣ ಅಂತ ಇದ್ದೀನಿ. ನಿಮ್ಮನ್ನ ನೆನ್ಸ್ಕೊಂಡು ಇವತ್ತು ನಮ್ಮ ಹಬ್ಬಕ್ಕೆ ಗಣೇಶ ಅಂದ್ರೆ ನಮ್ಗೆ ಬಹಳ ಇಷ್ಟ. ಅವ್ರ ಆಶೀರ್ವಾದ ಇದ್ರೆ ಎಲ್ಲ ಈಸಿಯಾಗಿ ಹೊಡ್ಕೊಂಡು ಬರ್ಬೋದು. ನೀವು ಪ್ರೀತಿಯಿಂದ ಬಂದ್ಮೇಲೆ ಗೌರಿನೂ ಬಂದಿದ್ದೀರಾ, ಗಣೇಶನು ಬರೋವಾಗ ಇವನು ಕರ್ಕೊಂಡ್ಬಿಡ್ರಿ ರಾಹುಲ್ನ. ಇವತ್ತು ಪರಮಾನಂದ. ತುಂಬಾ ಖುಷಿ ಆಯ್ತು ಮೇಡಮ್. ನಿಮ್ಮ ಮನೇಲಿ ಹಬ್ಬ ಹೆಂಗಿದೆ? ಬಹಳ ಖುಷಿ ಆಯ್ತು ಸರ್. ಹಬ್ಬ ನನಗೇನು ಶ್ರಾವಣ ಮಾಸ ಬಂದಾಗಿಂದ ಶುರು ಆಗುತ್ತೆ. ಮಂಗಳಗೌರಿ ನೀವು ಮೇಡಮ್ ಬಂದಿದ್ದು ಬಹಳ ಖುಷಿ ನನಗೆ. 4 ವಾರ ಮಂಗಳಗೌರಿ ಆಯ್ತು. ಅದಾದ್ಮೇಲೆ ಈಗ ಗೌರಿ ಗಣೇಶ ಮಾಡ್ಬಿಟ್ರೆ ಅದೊಂದ್ ರೀತಿ ಸಂತೃಪ್ತಿ ಆದಂಗ್ ಲೆಕ್ಕ. ಏನಂದ್ರೆ ನೀವು ಒಂದು ಬೆಳ್ಳುಳ್ಳಿ ಕಬಾಬಿಂದ ಇಡೀ
ದೇಶನೇ ನೋಡ್ಬಿಡ್ತು ಸರ್ ಅದು ಬೆಳ್ಳುಳ್ಳಿ ಕಬಾಬು. ಅದನ್ನ ಹಂಗೆ ನೀವು ಕ್ಯಾರಿ ಓವರ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ, ಅದು ನನಗೆ ಖುಷಿ. ಆಮೇಲೆ ಸವಿರುಚಿಲ್ ಬಂದ್ರಿ, ಅಲ್ಲಿ ಕರ್ನಾಟಕದ ಜನರ ಮನ್ಸನ್ನ ಗೆದ್ರಿ. ನಿಮ್ಮನ್ನ ನೋಡಿ ಎಷ್ಟೋ ಜನ ಅಡಿಗೆಗಳನ್ನ ಮಾಡ್ತಾ ಇದ್ದಾರೆ. ಈಗ ಮತ್ತೆ ಕ್ವಾಟ್ಲೆ ಕಿಚನ್ ಅಲ್ಲಿ ಚೆನ್ನಾಗಿ ಕ್ವಾಟ್ಲೆ ಇಡ್ತಾ ಇದ್ದೀರಾ. ಕ್ವಾಟ್ಲೆ ನಾನು ಹೇಳೋದಕ್ಕಿಂತ ಕ್ವಾಟ್ಲೆ ಇಡ್ತಾ ಇದ್ದಾರೆ. ಅದಕ್ಕೆ ನಾವು ಇನ್ನೂ ನಮ್ಗೇನಂತ ಈ ಟೈಟ್ಲ್ ಬಂದ್ಬಿಡಿದೆ ಅಂದ್ರೆ ಕ್ವಾಟ್ಲೆಗಿಂತ ನೀವೇ ಕ್ವಾಟ್ಲೆ ಜಾಸ್ತಿ ಅದಕ್ಕೆ ನೋಡಿ ಸರ್ 2 ಸಲ ಕಪ್ ಬಂದಿದೆ. ನೀವೇ ಕಪ್ ಗೆಲ್ಬೇಕು ಸರ್. ಇಲ್ಲಿ ಮೇಡಮ್ ದೇವರ ಆಶೀರ್ವಾದ ಇದೆ, ನಿಮ್ಮೆಲ್ಲರ ಪ್ರೀತಿ ಇದೆ. ಖಂಡಿತ ನೋಡಿ, ಗೆಲುವು ಸೋಲು ಅನ್ನೋದು ಇನ್ನೊಂದು ತರ. ಟ್ರೈ ಮಾಡೋಣ, ಆದ್ರೆ ಗೆಲ್ಲೋಣ ಇಲ್ಲ ಅಂದ್ರೆ ಖುಷಿ ಪಡೋಣ. ನಾವ್ ಏನು ಅನ್ಕೊಂಡೇ ಬಂದಿಲ್ಲ ಮೇಡಮ್. ನಾನು ಇನ್ನೂ ಇವತ್ತಿನವರೆಗೂ ನನ್ನ ಜೀವನದಲ್ಲಿ ಆ ಬೆಳ್ಳುಳ್ಳಿ ಕಬಾಬ್ ಬಂದಿದ್ದು ಹಂಗೆ, ನಾನು ಸಿನಿಮಾ ಸೇರಿದಂಗೆ, ಅಷ್ಟು ದೊಡ್ಡ ಹೀರೋಯಿನ್ ಮೇಕಪ್ ಮ್ಯಾನ್ ಜೊತೆಗೆ, ಆಮೇಲಿಂದ ಇವತ್ತು ಸವಿರುಚಿಗೆ ಬಂದು ನಿಮ್ಮ ಜೊತೆ 250ರಿಂದ 270 ಅಡಿಗೆ ಮಾಡಿದ್ವಿ. ತುಂಬಾ ಖುಷಿ ಆಯ್ತು, ಬಾಂಧವ್ಯಗಳು ಬೆಳೀತು. ಒಂದು ಸಕುಟುಂಬ ನೋಡಿ, ಮನೆ ಗೌರಿ ಕರೆದ್ರು, ಮನೆಗೆ ಹೋದಾಗ ನಮ್ಮ ಅಕ್ಕ ತಂಗಿದ್ದಿರ್ತಾರ ಭಾವನೆಗಳಲ್ಲಿ ತುಂಬಾ ಖುಷಿ ಆಯ್ತು. ಒಂದು ಒಳ್ಳೆ ಪ್ರೀತಿ ಬೆಳೆಯುತ್ತೆ. ನಾನ್ ಹೇಳ್ಬೇಕದನ್ನ, ನಾವು ಮಂಗಳಗೌರಿಗೆ ಮೇಡಮ್ನ ಕರ್ಕೊಂಡು ಬನ್ನಿ ಅಂದೆ. ಸರ್ ಬರ್ಬೇಕು, ನಾವು ಅವ್ರಿಗೆ ಕುಂಕುಮ ಕೊಡ್ಬೇಕು. ಅವರೆಲ್ಲೋ ನಮ್ಗೆ ಗೌರಿ ಬಾಗ್ಲನ್ನ ಅವರೇ ತಂದ್ಬಿಟ್ಟಿದ್ರು. ಮೇಡಮ್ ಸರ್ ಸೀರೆ ತಗೊಂಡು ಅರ್ಶನ ಕುಂಕುಮ ಬಳೆ ಎಲ್ಲ ಹಾಕಿ ನಂಗೆ ನಿಜವಾಗ್ಲೂ ಒಂದ್ ಸ್ವಲ್ಪ ಎಮೋಷನಲ್ ಆದ್ರೆ ತೋರಿಸ್ಕೊಂಡ್ಲಿಲ್ಲ. ಅಣ್ಣ ಬಂದು ಮನೇಲಿ ನನಗೆ ಸೀರೆ ಉಡಿಸ್ದಂಗ ಅದಕ್ಕೆ ಬಂದ್ಬಿಟ್ಟು. ಥ್ಯಾಂಕ್ ಯು ಮೇಡಮ್. ಅಷ್ಟು ಪ್ರೀತಿ ತೋರಿಸ್ಬಿಟ್ರೆ ನಮ್ಗೆ ಅದಕ್ಕಿಂತ ಏನು, ನಮಗೂ 5 ಜನ ಅಕ್ಕ ತಂಗಿದ್ದೀರೋ, ಅದ್ರಲ್ಲಿ ನೀವು ಒಂದೇ. ಮೇಡಮ್ ಈಗ ನೀರು ಸ್ವಲ್ಪ ಹಾಕ್ಬಿಟ್ಟು ಈ ಕುಕ್ಕರ್ ಸ್ವಲ್ಪ ಕಾಯಿಸ್ತಾ ಇರ್ತೀನಿ. ಅವಾಗ ನಿಮ್ಗೆ ಏನಾಗುತ್ತೆ, ಬೇಗ ಕೆಲಸ ಆಗುತ್ತೆ, ಬೇಗ ರುಚಿಯಾಗಿ. ದೇವ್ರಿಗೆ ಬಹಳ ಹೊತ್ತು ಕಾಯಿಸ್ಬಾರ್ದು, ಅವ್ರಿಗೆ ಪ್ರಸಾದ ಮಾಡ್ಬೇಕು. ನಾವು ಆಹಾ ಅಂತ ಅಡಿಗೆ ರುಚಿ ನೋಡ್ತಾನೆ ಇರ್ಬೇಕು. ಎಷ್ಟು ಹಾಕ್ಲಿ ಮೇಡಮ್ ನೀರು? ಈಗ ನಾವು 1 ಕಪ್ಪು ಗೋಧಿ ರವೆ ತಗೊಂಡಿದೀವಲ್ಲ, 3 ಕಪ್ ಹಾಕಿ ಸರ್ ಅಳತೆ. ಹಾಕಿದೀನಿ ಮೇಡಮ್. 3 ಕಪ್ ಪರ್ಫೆಕ್ಟ್ ಆಗಿದೆ. 1ಕ್ಕೆ 3. ನೀವೇನಾದ್ರೂ 2 ಕಪ್ ತಗೊಂಡ್ರೆ 6 ಕಪ್ ನೀರನ್ನು ಹಾಕ್ಬೇಕು. ಓಕೆ, ಈಗ ಗೋಧಿ ರವೆ ಹುರ್ಕೊಂಡು ಆಗಿದೆ ಸರ್. ಆಯ್ತು ಮೇಡಮ್. ನೋಡಿ, ನೀರನ್ನು ಇಟ್ಬಿಟ್ಟಿದ್ದೀನಿ. ಇದಕ್ಕೆ ಏನೋ ಉಪ್ಪು ಗಿಪ್ಪು ಏನೋ ಒಬ್ಬೊಬ್ರು ಏನಾಗ್ತದೆ ಅಂದ್ರೆ ಚೂರು ಉಪ್ಪು ಹಾಕ್ತಾರೆ. ಅದು ಏನೇನ ಹಾಕೋಣ. ಓಕೆ, ಏನು ಆಯ್ತು ಮೇಡಮ್. ಸ್ವಲ್ಪ ಉಪ್ಪನ್ನು ಕೊಡಪ್ಪ ರಾಹುಲ, ಒಂದು ಚೂರು ಉಪ್ಪು ತಂದ್ಬಿಡಿ. 1 ಚಿಟಿಕೆ ಅಷ್ಟೇ, ಅಷ್ಟೇ. ಅದು ಗೊತ್ತಾಗಬಾರ್ದು ಅಂತಾರೆ. ಕುಕ್ಕರ್ ಅಲ್ಲಿ 3 ಕಪ್ ನೀರನ್ನು ಹಾಕಿದ್ದಾರೆ ಸರ್, ಕಾಯಿಸ್ತಾ ಇದ್ರು. ಈಗ ಅದಕ್ಕೆ ನಾನು ಹುರಿದಿರುವಂತ ಗೋಧಿ ರವೆನ ಹಾಕ್ತಾ ಇದ್ದೀನಿ. 1 ಸ್ಪೂನ್ ತುಪ್ಪ ಹಾಕಿ ಸರ್. ಕೊಡಿ ಮೇಡಮ್, ನಿಮ್ಗೆ ಅಸ್ಟೆಂಟ್ ಹಾಕ್ಬಿಡ್ತೀನಿ. ಇವತ್ತು ಇದನ್ನ ತೆಗೆದ್ಬಿಟ್ಟು ಆ ಕಡೆ ಇಟ್ಬಿಡ್ತೀನಿ, ಯಾಕಂದ್ರೆ ಹಬ್ಬದ ದಿನ ನಗ್ನಗ್ತಾ ಇರ್ಬೇಕು. ನೋಡಿ, ನಳ ಮಹಾರಾಜ್ ನನಗೆ ಅಸಿಸ್ಟೆಂಟ್ ಅಂತಿದ್ದಾರೆ. ಉಂಟೆ ಇದು ಸಹಾಯಕರು ಆಗ್ಲೇಬೇಕು ಮೇಡಮ್, ತಪ್ಪೇನಿಲ್ಲ. ನೀವು ತುಪ್ಪವನ್ನು ಅರ್ಪಣೆ ಮಾಡ್ಬಿಡಿ. 1 ಸ್ಪೂನು ತುಪ್ಪ. ಆಯ್ತು. 3 ಕಪ್ ಹಾಕಿದ್ರಲ್ಲ ಸರ್? 100% ಹಾಕಿದೆ ಮೇಡಮ್. ಉಪ್ಪು ಕಾಡಿಗೆ ಹೋಗಿದೆ ಮೇಡಮ್, ಇದು ಸಮುದ್ರಕ್ಕೆ ಹೋಗಿ ಒಂದೇ 1 ಚಿಟ್ಕಿ ನೋಡಿ. ಅವರು ತೀರದಲ್ಲೇ ಇದ್ದಾರೆ, ಸಮುದ್ರ ತೀರದಲ್ಲೇ. ಬೇಡ ಮೇಡಮ್, ಸಾಕಿದೆ. ಓಕೆ, ಕುಕ್ಕರ್ ಮುಚ್ಚಳನ ಹಾಕ್ಬಿಡೋಣ. ಆಯ್ತು ಮೇಡಮ್. ನಾನು ಹಾಕ್ಲಾ? ಅಷ್ಟೇ ಮೇಡಮ್, ಇಲ್ಲ ಅಲ್ಲೂರ್ಗೂ ಹೋಗಿಲ್ಲ ಇದು. ನೋಡಿ, ಇದು ಇದೆಯಲ್ಲ, ಇವರನ್ನು ಹಿಂಗಂದು ಪರಿಪೂರ್ಣದಿಂದ ಕ್ಲೋಸ್ ಮಾಡ್ಬಿಟ್ರೆ 3 ವಿಷಲ್ ಆಗ್ಬೇಕು. ಅದನ್ನ ಅಲ್ಲಿ ಬಿಟ್ಬಿಡೋಣ ಸರ್. ಇವಾಗ ಬೆಲ್ಲ ಕರಗಿಸ್ಕೊಳ್ಳೋಣ. ಒಂದು ಪಾತ್ರೆ ಕೊಟ್ಬಿಡಪ್ಪ, ರೆಡಿ ಇದೆ ಬಿಡಿ ಮೇಡಮ್. ಓಕೆ ಸರ್, ಇವಾಗ ಕುಕ್ಕರ್ ಅಲ್ಲಿ 3 ವಿಷಲ್ ಆಗ್ಲಿ. ಅದಕ್ಕಿಂತ ಮುಂಚೆ ನಾವು ಬಾಣ್ಲಿ ಇಟ್ಟು ಬೆಲ್ಲ ಕರಗಿಸ್ಕೊಳ್ಳೋಣ. ಆಯ್ತು ಮೇಡಮ್, ನಿಮ್ಗೆ ಎಷ್ಟು ಬೇಕು ಅಷ್ಟು ನೀರು. ಸ್ವಲ್ಪ ನೀರು, ಬೆಲ್ಲ ಕರಗಕ್ಕೆ ಸ್ವಲ್ಪ ಇಷ್ಟು ನೀರು. ಓಕೆ ಮೇಡಮ್. ಅದಕ್ಕೆ ನಾವು 1 ಕಪ್ಪು ಗೋಧಿ ರವೆ ತಗೊಂಡಿರೋದ್ರಿಂದ ಇಲ್ಲಿ 1.5 ಅಚ್ಚು ಬೆಲ್ಲನ ನಾವು ತುರ್ಕೊಂಡಿದೀವಿ. 1.25 ಅಚ್ಚು ಸಾಕಾಗತ್ತೆ, ಯಾಕಂದ್ರೆ 1 ಕಪ್ ಕೆಲವರೆಲ್ಲ ಜಾಸ್ತಿ ಸ್ವೀಟು, ನೀವೆಷ್ಟು ಸ್ವೀಟ್ ತಿಂತಾರ ಅದ್ರ ಮೇಲೆ. ಆಮೇಲೆ ನಾವು ಹಾಲು ಕಾಯಿ ಹಾಲೆಲ್ಲ ಹಾಕೋದ್ರಿಂದ ಹೌದು, ಅದು ಹಾಕೋದ್ರಿಂದ ಅಂದ್ರೆ ಹಂಗಾದ್ರೆ ನಿಮ್ಗೆ ಬೇಗ ಅರ್ಜೆಂಟ್ ಆಗ್ಬಿಡುತ್ತೆ. ಹಂಗಾದ್ರೆ ಕಾಯಿ ಹಾಲು ರುಬ್ಬಿಸ್ಕೊಂಡ್ಬಿಡೋಣ. ರಾಹುಲ್ ಬಾರಪ್ಪ ಇಲ್ಲಿ, ಏನಕ್ಕೆ ಅಲ್ಲಿ ನಿಂತಿದ್ಯಾ? ಇದು ನಿಮ್ಮ ಮನೆ ನೋಡಿ, ಇದನ್ನ ತಗೊಂಡೋಗ್ಬಿಟ್ಟು ನೀಟಾಗಿ ಕಾಯಿ ಹಾಲು ಮಾಡ್ಕೊಂಡ್ ಬಂದ್ಬಿಡು. 1 ಲೋಟದಷ್ಟು ಮಾಡ್ಕೊಂಡ. ಓಕೆನಾ? ಎಲ್ಲ ಹಾಕೋದ್ರಿಂದ ಜಾಸ್ತಿ ಒದಗುತ್ತೆ ಸರ್, ಹಾಗಾಗಿ ಸ್ವಲ್ಪ ಸ್ವೀಟ್ ಹಿಡಿಸುತ್ತೆ. ಮೇಡಮ್, ಕಡಿಮೆ ಮಾಡಿ ಇಟ್ಟಿದ್ದೀನಿ ಅಲ್ಲೇ. 1.5 ಅಚ್ಚು ಬೆಲ್ಲನ ನಾವು ಹುರ್ಕೊಂಡಿದ್ವಿ. ಈಗ ಅದನ್ನ ನೀರಲ್ಲಿ ಕರಗಿಸ್ಕೊಳ್ಳೋಣ. ಬೆಲ್ಲ ಕರಗದ್ಮೇಲೆ ಒಂಚೂರು ಸೋಸಕ್ಕೆ ಫಿಲ್ಟರ್ ಅದು ರೆಡಿ ಮಾಡ್ಸ್ಕೊಂಡ್ಬಿಡ್ತೇನೆ. ಇಲ್ಲೇನು ಮಾಡೋದು ಬೇಡ ಮೇಡಮ್, ಕೈ ಕಾಲ ಮೇಲೆ ಬೀಳುತ್ತೆ. ನೀವು ಕಲಾವಿದ್ರು, ಇನ್ನು ನಮ್ಮ ಈ ತರ ಇನ್ನು 100 ಕಾರ್ಯಕ್ರಮ ನೋಡ್ಬೇಕಲ್ಲ, ಅದಕ್ಕೋಸ್ಕರ ನಾವು
ನಮ್ಮ ಸಹಾಯಕರು ಕರ್ಕೊಂಬಂದಿದ್ದೀರಾ. ನಮ್ಮ ರಾಹುಲನ ಕೈಯಲ್ಲೇ ಖುಷಿಯಾಗಿ ಮಾಡಿಸ್ಬಿಡ್ತೀನಿ ನಾನು. ಸೂಪರ್ ಸರ್. 5 ತಿಂಗಳಾದ್ಮೇಲೆ ಬಂದಿದ್ದಾನೆ. ರಾಹುಲನ ಕೈಯಲ್ಲಿ ಮಾಡ್ತಾನೆ. ಹೌದು ಮೇಡಮ್. ರಾಹುಲ ಬೇಗ ಬಾರೋಲ್ಲ ಮೇಡಮ್ ಅವ್ರು ಬೇಗ ಹೋಗ್ಬೇಕು, ಕಾಯ್ತಾ ಇದ್ದಾರೆ, ದೇವರಿಗೂ ಪ್ರಸಾದ ಇಡಬೇಕು. ಇದು 3 ವಿಷಲ್ ಆಗಿದೆ. ಇದನ್ನು ಒಂದು 5 ನಿಮಿಷ ಆ ಕಡೆ ಇಟ್ಬಿಡು. ಅಲ್ಲಿ ಕ್ಯಾಮ್ರಾ ಪಕ್ಕದಲ್ಲಿ ಇಟ್ಬಿಟ್ಟು ಕರೆಂಟ್ ನೋಡ್ಬಿಡ್ತದೆ ಅವ್ರಿಗೆ, ಆಯ್ತಾ? ಇದಾದ್ಮೇಲೆ ಇವಾಗ ನೋಡಿ ಕರೆಕ್ಟಾಗಿ ಅದುವಾಗಿ ಬಂದಿದೆ. ಇದೇನು ಅದ ನೋಡೋದೇನು ಬೇಡ. ಚೆನ್ನಾಗಿ ಕರಗಿದೆ ಸರ್ ಬೆಲ್ಲ. ಹೌದಾ? ಇದನ್ನ ಆಫ್ ಮಾಡ್ಬಿಡಿ ಮೇಡಮ್. ಮೇಡಮ್ ಈಗೇನೋ ಮುಂದೆ ಏನೇನೋ ಒಂದು ಒಳ್ಳೆ ಕಾರ್ಯಕ್ರಮಗಳು ಮಾಡ್ತಾ ಇದ್ದೀರಾ? ಸರ್ ಸವಿರುಚಿ ಆದ್ಮೇಲೆ ಈಗ ಯುವನ್ ರಾಬಿನ್ ಹುಡ್ ಅಂತ ಒಂದು ಸಿನಿಮಾ ಮಾಡ್ತಾ ಇದೀನಿ. ಕಂಗ್ರ್ಯಾಚುಲೇಷನ್. ತಮಿಳು, ಹಿಂದಿ ಮತ್ತೆ ಕನ್ನಡ ಸರ್. ಪ್ಯಾನ್ ಇಂಡಿಯಾ ಮೂವಿಲಿ ನೋಡಿ ನಮ್ಮ ಮೇಡಮ್ ಅವ್ರು ಮಾಡ್ತಾ ಇದ್ದಾರೆ ಅಂದ್ರೆ ಅದು ನನ್ನ ಸಿಸ್ಟರ್. ತುಂಬಾ ಖುಷಿ ಆಯ್ತು. ಮಾಡಿ ಮೇಡಮ್. ಇನ್ನ ನೀವು ಉತ್ತುಂಗಕ್ಕೆ ಹೋಗ್ಬೇಕು, ಚೆನ್ನಾಗಿ ಬೆಳಿಬೇಕು, ಆಹಾ ಅನ್ಬೇಕು ನಮ್ಗೆ. ಥ್ಯಾಂಕ್ ಯು ಸರ್. ಅದು ಪ್ರೊಡ್ಯೂಸರ್ ಮತ್ತೆ ಡೈರೆಕ್ಟರ್ ಎಲ್ಲ ಸಂತೋಷ್ ಅಂತ, ಸಂತೋಷ್ ಕುಮಾರ್ ಅವರು. ವೀರೇನ್ ಕೇಶವ್ ಅವರು ಲೀಡ್ ಹೀರೋ ಮಾಡ್ತಿದ್ದಾರೆ. ನಾನು ಕೂಡ ಮಾಡ್ತಾ ಇದ್ದೀನಿ. ಧನ್ಯವಾದಗಳು. ಅದನ್ನ ಬಿಟ್ರೆ ಮಾಮೂಲಿ ನೋಡ್ತಿರಲ್ಲ ಸರ್, ಕ್ರಿಕೆಟ್ ಅದು ಇದು ಆಡಕ್ಕೆ ದುಬೈ ಯೂಟ್ಯೂಬ್ ಇರುತ್ತೆ, ಸ್ಟೇಜ್ ಆಂಕರಿಂಗ್ ಇರುತ್ತೆ, ಆಡ್ ಶೂಟ್ಸ್ ಇರುತ್ತೆ. ಹಿಂಗೆ ಸುದರ್ಶನ್ ಆಡ್ ಅಲ್ಲಿ ಕೂಡ ಮಾಡಿದ್ದೀನಿ. ಹಂಗೆ ಇವಾಗ ನೋಡಿ ನಮ್ಗೆ ಇಷ್ಟೆಲ್ಲ ಖುಷಿ ಆಯ್ತು ಅಂದ್ರೆ ಏನ್ ಕಾರಣ ಅಂದ್ರೆ ಅಷ್ಟು ಬ್ಯುಸಿ ಇಲ್ಲು ನಾವೊಂದು ಮಾತು ಕರೆದಿದ್ದೀವಿ ಅಂದ್ರೆ ಖುಷಿಯಾಗಿ ಬಂದಿದ್ದೀರಲ್ಲ, ಅದಕ್ಕೆ ನಿಜವಾಗ್ಲೂ ಚಂದ್ರು ಬೆಸ್ಟ್ ಆಫ್ ಕಡೆಯಿಂದ ಚಂದ್ರು ಬೆಸ್ಟ್ ಆಫ್ ಬೆಸ್ಟ್ ಕಡೆಯಿಂದ ನಿಮ್ಗೆ ಧನ್ಯವಾದಗಳು. ನೀವು ಕರೆಯೋದು ಹೆಚ್ಚ, ನಾವು ಬರೋದು ಹೆಚ್ಚ ಸರ್. ನಮ್ಮನೆ ಇದು 100% ಮೇಡಮ್. ಗೋಧಿ ರವೆ ತಗೊಂಬಾರಪ್ಪ ರಾಹುಲ. ಚೆನ್ನಾಗಿ ಬಂದಿದೆ ಅಲ್ಲ? ನೋಡಿ ಮೇಡಮ್, ಇವಾಗ ಗೊತ್ತಾಗ್ತಾ ಇದೆ. ಇಲ್ಲಿ ಮೇಡಮ್, ಇದಾದ್ಮೇಲಿಂದ ಚೌಟ್ ಇಟ್ಕೊಂಡಿದ್ದೀನಿ. ನೋಡೋಣ. ಮಾಸ್ಟರ್ ಡಿಗ್ರಿ ಮಾಡ್ತಾ ನೋಡಿ. ಕರೆಕ್ಟ್ ಆಗಿದೆಯಾ? ನಾನೇನು ಹೇಳಿದೆ ನಿಮಗೆ? 3 ನೋಡಿ ಅವರು ಮಾರ್ಕ್ಸ್ ಕೊಟ್ಟಿದ್ದಾರೆ 100%. ಈಗ ಇದಕ್ಕೆ ಅರ್ಪಣೆ ಮಾಡ್ಬಿಡ್ತೀನಿ ಮೇಡಮ್. ನಿಧಾನಕ್ಕೆ ನೀವು ತುಂಬ ಹಿಂದೆ ಹೋಗಿ ದಯವಿಟ್ಟು. ಇವಾಗ ರಾಹುಲ ಇದನ್ನು ತೆಗೆದುಬಿಡ್ಬಿಟ್ಟೆ, ತಗೊಂಡೋಗ್ಬಿಟ್ಟು ಒಂದೇ ಒಂಚೂರು ನೀರಾಗಿ ತಗೋಬಾ. ಹೌದು, ವೇಸ್ಟ್ ಮಾಡಬಾರ್ದು. ಈ 4 ಜನಕ್ಕೆ ಆಗುತ್ತೆ ಪ್ರಸಾದ. ನಾವೆಲ್ಲ ಒಂದು ಕಾಲದಲ್ಲಿ ಕಾಯ್ತಾ ಇದ್ವಿ, ಒಂದು ಪ್ರಸಾದ ಕೊಡ್ತಾರಪ್ಪ ಅಂತ ಕಾಯ್ತಾ ಇದ್ವಿ. ಇವತ್ತು ನಾವು ಪ್ರಸಾದ ಮಾಡ್ತಾ ಇದ್ದೀವಿ. ಒಳ್ಳೆ ಹುಡುಗ, ಗುಡ್ ಬಾಯ್. ಹೋಗಿ ಬನ್ನಿ, ಅದು ತೊಳೆಯಲು ಕೊಟ್ಟು ಬಿಡಿ. ಇವಾಗ ಜೋರಾಗಿ ಮೇಡಮ್ ಚೆನ್ನಾಗಿ ಅದು ಕುದಿಬೇಕು ಸರ್. ಹ್ಞೂ ಮೇಡಮ್. ಈಗ ನಾವು ಕರಗಿಸ್ಕೊಂಡಿದ್ದಂಥ ಬೆಲ್ಲನೂ ಬೇಯಿಸ್ಕೊಂಡಿದ್ದಂಥ ಗೋಧಿ ರವೆನೂ ಎರಡೂ ಮಿಕ್ಸ್ ಮಾಡಿ ಕುದಿಯಕ್ಕೆ ಇಟ್ಟಿದ್ದೀವಿ. ಓಕೆ ಮೇಡಮ್. ಇದು ಚೆನ್ನಾಗಿ ಕುದೀತಾ ಇದ್ದ ಹಾಗೆ 1 ಕಪ್ ಹಾಲು, 1 ಕಪ್ ಕಾಯಿ ಹಾಲು ಹಾಕಬೇಕು. ತಂದಿಟ್ಟಿದ್ದೀನಿ ಮೇಡಮ್ ನಿಮಗಾಗಿ. ನೀವೇನು ಕೇಳ್ತೀರಾ ಇಲ್ಲ ಅನ್ನಬಾರ್ದು. ಯಾಕಂದ್ರೆ ಸಿಹಿ ಅಡಿಗೆ ಮಾಡ್ತಿರೋವಾಗ ನಾವು ಖುಷಿಯಾಗಿ ಮಾಡಿದ್ರೇನೆ ಆ ರುಚಿ ಸಖತ್ತಾಗಿ ಬರುತ್ತೆ. ಹಾಲು ತಗೊಂಬರೋಣ. ಕಾಯಿ ಹಾಲು ಕೂಡ ರೆಡಿ ಇದೆ. ಕೊಡೋಣ. ಪೂರ್ತಿ ರೆಡಿ ಆಗಿದೆ. ಇಷ್ಟೊಂದೇನು ಬೇಕಾಗಲ್ಲ. ಅಲ್ಲಿ ನಾವು 1 ಕಪ್ನಷ್ಟು ಹಾಕಿದ್ರಾಯ್ತು. ನೋಡಿ ಸರ್, ಕುದಿಯಕ್ಕೆ ಶುರು ಆಗಿದೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇವಾಗ ಮೇಡಮ್ ಈಗ ಹಾಲು ಹಾಕ್ಬೋದಾ? ಅದ್ರಲ್ಲಿ ಒಂದು 3/4 ಭಾಗ ಹಾಕ್ತೀನಿ ಮೇಡಮ್, ಜಾಸ್ತಿ ಹಾಕಲ್ಲ. ನೋಡಿ ಹಿಂಗೆ ಹಾಕಿರ್ತೀನಿ. ಹಾಲು ಓಕೆ ಮೇಡಮ್. ಆಮೇಲೆ 1 ಕಪ್ನಷ್ಟು ಹಾಲು ಹಾಕಿದ್ವಿ. 1 ಕಪ್ನಷ್ಟು ಕಾಯಿ ಹಾಲು ಸರ್. ನೋಡಿ ಸಾಕು. ನೋಡಿ ಇವಾಗ ಇದೆರಡು ಚೆನ್ನಾಗಿ ಕುದೀತಾ ಇರ್ಲಿ ಸರ್. ಆಯ್ತು ಮೇಡಮ್. ನಾವು ದ್ರಾಕ್ಷಿ ಗೋಡಂಬಿ ಒಗ್ಗರಣೆಗೆ ಹಾಕೊಂಡ್ಬಿಡೋಣ. ಇಲ್ಲಿ ಇದು ಕುದೀಲಿ, ಇದನ್ನ ಪಕ್ಕಕ್ಕೆ ಇಟ್ಬಿಡೋಣ. ಆಯ್ತು. ಗೋಡಂಬಿ, ದ್ರಾಕ್ಷಿ ಒಗ್ಗರಣೆ ಹಾಕೊಂಡ್ಬಿಡೋಣ. ಎಲ್ಲ ರೆಡಿ ಇದೆ ಮೇಡಮ್. ಎಷ್ಟು ಸ್ಪೂನ್ ಹಾಕಲಿ ಮೇಡಮ್? 1 ಸ್ಪೂನ್. ಏನಿಲ್ಲ, 4 ಹಾಕ್ಬಿಡಿ. ಚೆನ್ನಾಗಿರ್ಬೇಕು ಮೇಡಮ್. ತುಪ್ಪಕ್ಕೆ ಯಾವಾಗಲೂ ತುಪ್ಪ ಪರಿಪೂರ್ಣ ಇದೆ ನೋಡಿ. ನಮ್ಮ ಸಿದ್ಧಿವಿನಾಯಕನ್ಗೆ ಯಾವಾಗಲೂ ರುಚಿಯಾಗಿ ಕೊಡ್ಬೇಕಲ್ವಾ? ಹಾಕಿ ಇದು ತುಪ್ಪ ಹಾಕ್ಬಿಟ್ರೆ ಹ್ಞೂ ಮೇಡಮ್, ಟೇಸ್ಟೇ ಬೇರೆ. ನೋಡಿ ಯಾವಾಗಲೂ ಕೈ ಮುಂದೆ ಇರ್ಬೇಕಂತೆ, ಕೊಡೋದು ಹಿಂದೆ ಇರ್ಬೇಕಂತೆ. ಕರೆಕ್ಟ್. ನಿಮ್ದು ಬಿಡಿ ಸರ್ ಕೈ ಬಹಳ ದೊಡ್ಡದು. ಯಾಕಂದ್ರೆ ನಾವು ಎಷ್ಟು ಶೂಟ್ ಬಂದಿದೀವೋ, ಎಷ್ಟು ಜನ ಸಮೇತ ಬಂದ್ರು ಎಲ್ರಿಗೂ ಹೊಟ್ಟೆ ತುಂಬಾ ಊಟ, ವೆರೈಟಿ ಅದನ್ನೇ ಮಾತಾಡ್ತಾ ಇರ್ತೀವಿ ಯಾವಾಗ್ಲೂ. ಮೇಡಮ್ ಏನಿದೆ ಮೇಡಮ್, ನೋಡಿ ನೀವು ಪ್ರೀತಿ ಬೆಳೆಸಿದ್ರ ಒಂದು ನಾವು ಯಾವ್ದ್ರಲ್ಲಿ ತೃಪ್ತಿ ಪಡಿಸಿಲ್ಲ ಅಂದ್ರು ಇದು ಒಂಥರ ಇನ್ನೂ ಬರಬೇಕಾಗಿತ್ತು. ಊಟ ಅನ್ನೋ ಒಂದು ರುಚಿ ಕೊಟ್ಟಾಗ ಆ ಸವಿ ರುಚಿಯಾಗಿತ್ತು. ಈಗ ಅದರಿಂದ ಖುಷಿ ಆಗತ್ತಲ್ಲ. ನೀವು ಬಂದ್ರೆ ನಾವು ಹಂಗೆಲ್ಲ ಮಾಡಬಾರ್ದು ಮೇಡಮ್. ಪ್ರತಿಯೊಬ್ಬರು ಬರಲಿ, ಅವ್ರಿಗಾಗ್ಲಿ ನಮ್ಗೆ ಯಾರಿಗೇ ಆಗಲಿ, ಬನ್ನಿ ಚೆನ್ನಾಗಿ ತಿನ್ನಿ. ಯಾರ ಚಂದ್ರು ಮನೆಗೆ ಹೋದಪ್ಪ ಊಟನೇ ಹಾಕ್ಲಿಲ್ಲ ಅನ್ನೋ ಬರಬಾರ್ದು. ಯಾವತ್ತು ಮನೆ ಅನ್ನಪೂರ್ಣೇಶ್ವರಿ ಮನೆ, ಅನ್ನಪೂರ್ಣೇಶ್ವರಿ ಆಗಿ ಬರ್ತಾ ಇರಬೇಕು. ಅನ್ನಪೂರ್ಣೇಶ್ವರಿ ಸದಾ ಇಲ್ಲೇ ನೆಲೆಸಿರ್ತಾಳೆ. ಥ್ಯಾಂಕ್ ಯು ಮೇಡಮ್.
ಸರ್ ಇವಾಗ ತುಪ್ಪ ಕಾಯ್ತಾ ಇದೆ. ಆಯ್ತು ಮೇಡಮ್, ಹಾಕ್ಬಿಡಿ ಚೆನ್ನಾಗಿ. ಗೋಡಂಬಿ ಎಲ್ಲ ಜಾಸ್ತಿ ಇದೆ, ದ್ರಾಕ್ಷಿ ಹಾಕಿ ಹಾಕಿ ಎಲ್ಲ ಹಾಕಿ ಚಂದ ಬಿಟ್ಬಿಡ್ತೀನಿ ಇರಿ. ಚಂದ ಬಿಟ್ಬಿಟ್ಟು ಅದೇನು ಬೇಡ ಅದು. ಆಯ್ತಾ? ಓಕೆ. ಈಗ ಸ್ವಲ್ಪ ಬ್ರೌನ್ ಆಯ್ತಾ ಇದ್ದಂಗೆ ದ್ರಾಕ್ಷಿ ಹಾಕ್ಬಿಡೋದೆ ನೋಡಿ. ತಾಮ್ರದ ಸ್ಪೂನಿನಲ್ಲಿ ಚಂದ ತಿರುಗಿಸಿ ಕೊಟ್ಟು ಬಿಡುವುದೇ. ಚೆನ್ನಾಗಿದೆ ಸರ್, ಎಲ್ಲ ಐಟಮ್ ಸೆಲೆಕ್ಷನ್ ಚೆನ್ನಾಗಿದೆ. ಚೆನ್ನಾಗಿದೆಯಾ? ಈಗ ಬಳಸ್ತಾ ಇದೀವಲ್ಲ ಹೌದು ಮೇಡಮ್. ತಾಮ್ರದ ಸ್ಪೂನು, ಪಾತ್ರೆಗಳು, ಹೌದು ಮೇಡಮ್, ಈ ಮಗ್ಗು ಎಲ್ಲ ಸ್ಟೈಲಿಶ್ ಆಗಿ ಇದು ಇದೆ ಸರ್. ಒಂಥರ ಏನ್ಷಂಟ್ ಲುಕ್ಕು ಇದೆ. ಆಯ್ತು ಮೇಡಮ್, ಆಗಿದೆ. ಈಗ ಬೇಕಾದ್ರೆ ಸ್ವಲ್ಪ ಇದನ್ನು ಇದಕ್ಕೆ ಹಾಕ್ಬಿಡೋಣ. ಸ್ವಲ್ಪ ಪಿಸ್ತಾ, ಪಿಸ್ತಾ, ಬಾದಾಮಿ. ಆಹಾ, ಈಗ ಬ್ರೌನ್ ಆಗಬಾರ್ದು, ಇದಕ್ಕೆ ಬಿಟ್ಬಿಡಿ ಮೇಡಮ್. ಸ್ಟವ್ ಆಫ್ ಮಾಡಿ ಮೇಡಮ್. ಎಲ್ಲ ಮಿಕ್ಸ್ ಮಾಡಿಬಿಟ್ರೆ ಈ ಕಡೆಯಿಂದ ಬಿಟ್ಬಿಟ್ರೆ ಚಟಾಪಟ ಅಂದವ್ ನೋಡಿ. ಹಾ ಬಹಳ ಚೆನ್ನಾಗಿದೆ ಸರ್. ಓಕೆನಾ? ನಿಮ್ಗೆ ಆನಂದ ಆಯ್ತಾ? ಚೂರು ಏನು ಬರುತ್ತೇನೆ? ಏಲಕ್ಕಿ ಪುಡಿ. ನಾನು ಯಾಕಲ್ಲ, ನೀವ್ ಹಾಕ್ಬಿಡಿ ಮೇಡಮ್ ಎಲ್ಲ. ಒಂದು ಚೂರು ಏಲಕ್ಕಿ ಪುಡಿನ ಹಿಂಗೆ ನೋಡಿ. ಈಗ ಸ್ವಲ್ಪ ನೀವು ದೇವ್ರ ಪ್ರಸಾದ, ನಾನು ಒಂದು ಸ್ವಲ್ಪ ಚಕ್ಕರೆ ಪುರ ತಂದಿದ್ದೀನಿ, ಸ್ವಲ್ಪ ಇದಕ್ಕೆ ಹಾಕ್ಬಿಡ್ತೀನಿ. ಓಕೆ ಮೇಡಮ್, ಮುಗೀತೆ ಮೇಡಮ್. ಆ ಪರಿಮಳ ತಾಯಿಗೆ ಆಗ್ಲೇ ಈ ಪರಿಮಳಕ್ಕೆ ಫುಲ್ಲು ಮನಸ್ಸು ಓದ್ಬಿಟ್ಟಿರ್ತಾಳೆ. ಹೌದಾ? ತಾಯಿಗೆ ಅರ್ಪಣೆ ಮಾಡ್ಬಿಟ್ಟು ಮಹಾಮಂಗಳಾರತಿ ಮಾಡ್ಬೇಡ ಮೇಡಮ್. ಇದು ಇನ್ನೊಂದು ಚೂರು ಕುದಿತಾ ಇರಬೇಕು. ಖುಷಿ ಖುಷಿಯಾಗಿ ಮಾಡಿದ್ದಾರೆ, ಪ್ರೀತಿ ಹಂಚ್ತಾರೆ. 5 ನಿಮಿಷ ಕಾದ್ಬಿಟ್ರೆ ಘಮ ಘಮ ಅಂತ ಇದೆ. ಇನ್ನು 5 ನಿಮಿಷದಲ್ಲಿ ಪರಿಪೂರ್ಣತೆಯಿಂದ ಸ್ವಲ್ಪ ಗಟ್ಟಿ ಆಗುತ್ತದೆ. ತಾಯಿಗೆ ಮಾಡ್ಬಿಡೋಣ ಮೇಡಮ್. ಒಂಚೂರು ಕುದಿಲಿ ಸರ್. ಹೌದು ಮೇಡಮ್. ಸರ್ ಚೆನ್ನಾಗಿ ಕುದೀತಾ ಇತ್ತು, ಆಫ್ ಮಾಡಿದ್ವಿ. ಆಫ್ ಮಾಡಿ 10 ನಿಮಿಷ ಆಗಿದೆ. ಈಗ ಬೌಲಿಗೆ ಸರ್ವ್ ಮಾಡಿ ದೇವತೆಗೆ ನಾವು ಸಮರ್ಪಣೆ ಮಾಡೇ ಬಿಡೋಣ ಮೇಡಮ್. ಬೌಲ್ ತರಿಸಿ ಸರ್. ಬರಾವುಲ ಬೌಲ್ ತಗೊಂಡು ಬಾರುಲ ಬಾರಪ್ಪ ಬಾ ಮೇಡಮ್. ಈಗ ಇದಕ್ಕೆ ಸೌಟಲ್ ತಗೊಳ್ಳಿ ಮೇಡಮ್. ಏನು ತುಪ್ಪ, ದ್ರಾಕ್ಷಿ, ಗೋಡಂಬಿ ಎಲ್ಲ ಚೆನ್ನಾಗಿ ಬೇಗ ಜಾಸ್ತಿ ಇರಬೇಕು ಅಂತ ನೀವೇ ಹೇಳಿದ್ರಲ್ಲ. ಹೌದು ಸರ್, ಯಾವತ್ತು ಕೈ ಮುಂದೆನೇ ಇರ್ಬೇಕು, ಅಡಿಗೆಗೆ ರುಚಿ ಇರಬೇಕು. ಮೊನ್ನೆ ನಿಮ್ಮ ಮನೇಲಂತೂ ತುಂಬ ಚೆನ್ನಾಗಿತ್ತು. ಅದು ನಮಗೆ ನಳ ಮಹಾರಾಜ ಅಂದರು, ಇವರೇ ನಳ ಮಹಾರಾಣಿ ಆಗ್ಬಿಟ್ಟಿದ್ರು ಮೇಡಮ್. ನಿಜವಾಗ್ಲೂ ತುಂಬ ಖುಷಿ ಆಯಿತು. ಹೇಳಿ ಮೇಡಮ್. ಇವಾಗ ಗೋಧಿ ರವೆ ಪಾಯಸ ರೆಡಿ ಆಗಿದೆ. ಧನ್ಯವಾದಗಳು ಮೇಡಮ್. ಗೌರಿ ಗಣೇಶನ್ಗೆ ನೈವೇದ್ಯ ಸಮರ್ಪಣೆ ಮಾಡೋಣ ಮೇಡಮ್. ಅವ್ರ ಆಶೀರ್ವಾದ ತಗೋಬೇಕಲ್ವಾ? ನಾವ್ ಇನ್ನು ಬೆಳಿಬೇಕು ಅಂದ್ರೆ ಅವ್ರ ಆಶೀರ್ವಾದ ತಗೋಬೇಕು. ಅವ್ರು ಸಂತೃಪ್ತಿ ಪಡಿಸಿದ್ರೆ ನಾವು ತೃಪ್ತರಾಗ್ತೀವಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಗೋಧಿ ರವೆ ಪಾಯಸನ ನೀವು ಮನೆಯಲ್ಲಿ ಟ್ರೈ ಮಾಡಿ. ಮಾಡೋದು ತುಂಬಾನೇ ಸುಲಭ. ಸೊ ಮಾಡಿ, ಟೇಸ್ಟ್ ನಿಮ್ಗೆ ಇಷ್ಟ ಆದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಒಂದ್ಸಲ ಬೆಲ್ ಬಟನ್ ಒತ್ಬಿಡಿ. ಹೋಗಿ ಬರುತ್ತೇವೆ, ಗಣೇಶನಿಗೆ ನೈವೇದ್ಯ ಇಡುತ್ತೇವೆ. ಸರ್ ಇವಾಗ ಹೇಳಿ ಮೇಡಮ್. ಗೌರಿ ಗಣೇಶನ್ ಮುಂದೆ ಈಗ ನೈವೇದ್ಯ ರೆಡಿ ಆಗಿದೆ. ಪೂಜೆ ಮಾಡ್ಬಿಟ್ಟು ನೈವೇದ್ಯ ಸಮರ್ಪಣೆ ಮಾಡ್ಬಿಡೋಣ ಮೇಡಮ್. ಮೇಡಮ್ ಅವರೇ, ಇವತ್ತು ನಮ್ಮ ಮನೆಗೆ ಬಂದು ಚಂದ್ರು ಬೆಸ್ಟ್ ಆಫ್ ಬೆಸ್ಟ್ಗೆ ಆಶೀರ್ವಾದನೂ ಮಾಡಿದ್ರಿ, ಅಡುಗೆನೂ ಮಾಡಿದ್ರಿ. ನಮ್ಗೆ ಇದರಷ್ಟು ಆನಂದ ಯಾವುದೂ ಇಲ್ಲ. ನೀವು ಇನ್ನೂ ಒಂದು ಒಳ್ಳೊಳ್ಳೆ ಅಡುಗೆ ಮಾಡಬೇಕು. ಸವಿರುಚಿ ಥರ ನಮ್ಮಲ್ಲೂ ಬಂದು ಯಾವುದೋ ಒಂದು ಒಳ್ಳೆ ರುಚಿಯಾದ ನಿಮ್ಮ ಸಕಲೇಶ್ಪುರ ಶೈಲಿಯ ಅಡುಗೆ ಮಾಡಿ ನಮಗೆ ಖುಷಿ ತರಿಸಿ. ಪ್ರಪಂಚದಲ್ಲಿ ನೋಡ್ತಾ ಇರ್ತಾರೆ, ಒನ್ ಮೋರ್ ಅಂತ ಇರಬೇಕು. ಆಹಾ ಅಂದ್ರೆ ನಮ್ಗೆ ಅದಷ್ಟು ಆನಂದ ಯಾವ್ದಾನ ಇದೆಯಾ? ಖಂಡಿತ ಇಲ್ಲ ಸರ್, ನನಗಂತೂ ಬಹಳ ಖುಷಿ ಆಯ್ತು. ಧನ್ಯವಾದ. ಅದು ಹಬ್ಬದ ದಿವಸ ಬಂದಿರೋದಂತೂ ಇನ್ನೂ ಖುಷಿ ಸರ್. ನನಗೆ ಪರಮಾನಂದ.
ಗೌರಿ ಗಣೇಶ ಎಲ್ಲ ನಿಮ್ಮ ಒಂದು ಸುಖ ಸಂತೋಷನ ಇಮ್ಮಡಿ ಮಾಡ್ಲಿ ಅಂತ ನಾನು ಬೇಡ್ಕೊಂತೀನಿ ಸರ್. ಧನ್ಯವಾದಗಳನ್ನ ಕರೆದಿದ್ದಕ್ಕೆ. ನೀವು ಬೆಳಿಬೇಕು, ಉತ್ತುಂಗಕ್ಕೆ ಹೋಗ್ತಾ ಇರಬೇಕು, ಒನ್ ಮೋರ್ ತರ ಇರ್ಬೇಕು ಮೇಡಮ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಧನ್ಯವಾದಗಳು ಧನ್ಯವಾದಗಳು ಧನ್ಯವಾದಗಳು. ರಾಹುಲ ನಿಂಗೂ ಒಳ್ಳೇದಾಗ್ಲಿ. ಕರ್ಕೊಂಬಂದ್ರಿ ಗೌರಿ ಗಣೇಶ ಖುಷಿಯಾಗಿ ಪರ್ಮನೆಂಟ್ ಆಗಿರ್ತಾನೆ ಸರ್. ಆಯ್ತು ಬಿಡಿ ಮೇಡಮ್. ಥ್ಯಾಂಕ್ ಯು ಮೇಡಮ್. ಓಕೆ.